13.5 ಲಕ್ಷ. 13.5 ಲಕ್ಷಕ್ಕೆ ಸಿಗುತ್ತೆ. ಇನ್ನೋವಾ ಕ್ರಿಸ್ಟಾ 17 ಮಾಡಲ್ ಗಾಡಿ, ಡೀಸೆಲ್ ಗಾಡಿ, 2014 ಮಾಡಲ್, ಸಿಂಗಲ್ ಓನರ್ ಗಾಡಿ, 6.75 ಕೋಟಿ ತಗೊಂಡೋಗಿ. 6,75,000 ಆಡಿ Q3 7 ಸೀಟರ್ ಗಾಡಿ ಇದು, ಸಿಂಗಲ್ ಓನರ್ ಗಾಡಿ, ಡಸ್ಟರ್ ಡೀಸೆಲ್, 3,45,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,75,000 ಕ್ಲೋಸ್ ಮಾಡ್ಕೊಡ್ತೀನಿ. 2013 ಮಾಡಲ್ ಗಾಡಿ, 10,45,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 10,45,000 ರೂಪಾಯಿಗೆ 23 ಮಾಡಲ್ ಸಿಂಗಲ್ ಮಾಡಲ್ ಗಾಡಿ, 4,35,000 ಕ್ಲೋಸ್ ಮಾಡ್ಕೊಡ್ತೀನಿ. 4,35,000 16 ಮಾಡಲ್, 2018 ಮಾಡಲ್ ಗಾಡಿ, ಸಿಂಗಲ್ ಓನರ್, 25,000 ಮಾತ್ರ ಓಡಿದೆ. 5,40,000 ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ ಜೊತೆ. 5,40,000 ರೂಪಾಯಿಗೆ ವಿತ್ ಕರ್ನಾಟಕ. 18 ಮಾಡಲ್ ಸಿಂಗಲ್ ಓನರ್, 25,000 ಓಡಿರ್ತಕ್ಕಂಥ ಗ್ರ್ಯಾಂಡ್ ಐಟಮ್. ಟಾಪ್ ಎಂಡ್ 50,000 ಓಡಿದೆ. ಎಲ್ಲ ಅಪ್ ಟು ಡೇಟ್ ಕಂಪನಿ ಸರ್ವಿಸ್. ಸಿಂಗಲ್ ಓನರ್ ಗಾಡಿ ಒಂದು 8,90,000 ಕ್ಲೋಸ್ ಮಾಡ್ಕೊಡ್ತೀನಿ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 1. TSI ಪೆಟ್ರೋಲ್, ಸಿಂಗಲ್ ಓನರ್, 52,000 ಓಡಿದೆ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,70,000 ಕೊಟ್ಬಿಡ್ತೀನಿ. 4,70,000 ಗೆ 4,70,000 ಸಿಂಗಲ್ ಓನರ್ ಗಾಡಿ, 2017 ಮಾಡಲ್, ಸಿಂಗಲ್ ಓನರ್ ಗಾಡಿ, 35,000 ಓಡಿದೆ ಗಾಡಿ. 5,20,000 ಕ್ಲೋಸ್ ಮಾಡ್ಕೊಡ್ತೀನಿ. 5,20,000 ಮಾರ್ಕೆಟ್ ಅಲ್ಲಿ ನಿಮ್ಗೆ 6 ಲಕ್ಷದಿಂದ ಕಮ್ಮಿ ಇಲ್ಲ ಗಾಡಿ. 50,000 ಓಡಿದೆ. 50,000 ಓಡಿದೆ. 50,000 ಓಡಿದೆ. ಜಸ್ಟ್ 58,000 ಓಡಿದೆ ಗಾಡಿ. 58,000 ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಬರೀ 50,000 ಓಡಿದೆ. ಡೀಸೆಲ್ ಮೀಟರ್ ಟ್ಯಾಂಪ್ ಇಲ್ಲ ಬೈ ಗಾಡಿ ನನ್ನ ಹತ್ರ ಎಲ್ಲ ಪಕ್ಕಾ ಮೀಟರ್. 2,75,000 ಕ್ಲೋಸ್ ಮಾಡ್ಕೊಡ್ತೀನಿ. 2,75,000 ಆಗುತ್ತೆ ಇದು. ಹೋಂಡಾ ಬ್ರಿಯೋ ಅದರಲ್ಲೂ ಸಿಂಗಲ್ ಓನರ್ ಗಾಡಿ, 64,000 ಓಡಿದೆ. ಬಂದು 7,95,000 ಕೊಡ್ತೀನಿ. 7,95,000 ಪೆಟ್ರೋಲ್. ಈ ಪೋಲೋ ಬಂದು 2016 ಮಾಡಲ್, ಹೈಲೈನ್, ಸಿಂಗಲ್ ಓನರ್. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,45,000 ಕ್ಲೋಸ್ ಮಾಡ್ಕೊಡ್ತೀನಿ. 5,45,000 ಸಿಂಗಲ್ ಓನರ್ ಪೋಲೋ. 16 ಮಾಡಲ್ ಗಾಡಿ, 2013 ಮಾಡಲ್ ಗಾಡಿ, ಟ್ರೆಂಡ್ ಡೀಸೆಲ್, 13 ಮಾಡಲ್, 3,45,000. ಲೆಸ್ ಡ್ರೈವ್ ಏನಾಗಿದೆ, 52,000 ಓಡಿದೆ. 1,000 ರೆಕಾರ್ಡೆಡ್ ಓಡಿದೆ. 4,10,000 ಕ್ಲೋಸ್ ಮಾಡ್ಕೊಡ್ತೀನಿ. 4,10,000 ಯಾವ ಮಾಡಲ್ ಅಂದ್ರೆ 2014 ಮಾಡಲ್ ಗಾಡಿ, 2013 ಮಾಡಲ್, ಹೈಲೈನ್, ಟಾಪ್ ಎಂಡ್ ಮಾಡಲ್ ಗಾಡಿ, ಸಿಂಗಲ್ ಓನರ್. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,15,000 ಕ್ಲೋಸ್ ಮಾಡ್ಕೊಡ್ತೀನಿ. 4,90,000 ಕ್ಲೋಸ್ ಮಾಡ್ಕೊಡ್ತೀನಿ. 5,45,000 ಕ್ಲೋಸ್ ಮಾಡ್ಕೊಡ್ತೀನಿ. 7,95,000 ಕ್ಲೋಸ್ ಮಾಡ್ಕೊಡ್ತೀನಿ. 7,95,000 ಫೇಸ್ ಲಿಫ್ಟ್ ವೇರಿಯಂಟ್. 2018 ಮಾಡಲ್ ಗಾಡಿ, 5,35,000 ಕ್ಲೋಸ್ ಮಾಡ್ಕೊಡ್ತೀನಿ. 5,35,000 ಡೀಸೆಲ್, 7 ಸೀಟರ್ ಗಾಡಿ, ಡೀಸೆಲ್. ಜಸ್ಟ್ ಒಂದ್ ಕಸ್ಟಮರ್ ಬಂದು ಸ್ಟಾರ್ಟ್ ಮಾಡಿ ಗಾಡಿ ಅವರೇ ತಗೊಂಡೋಗ್ಬಿಡ್ತಾರೆ. ಜಸ್ಟ್ 46,000 ಓಡಿದೆ. ಇದು ಬಂದು W9 ಬೈಕ್ ಬಂದು 6,20,000 ಕ್ಲೋಸ್ ಮಾಡ್ಕೊಡ್ತೀನಿ. 6,20,000 ರೂಪಾಯಿಗೆ T8 ಪ್ಲಸ್ ಟಾಪ್ ಎಂಡ್ ಮಾಡಲ್ ಗಾಡಿ, ಟಾಟಾ ಹೆಕ್ಸಾ 2018 ಮಾಡಲ್ ಗಾಡಿ, 8,20,000 ರೂಪಾಯಿಗೆ 7 to 7.5 8 lakhs ತನಕ ಲೋನ್ ಆಗುತ್ತೆ. ನಮಸ್ತೆ ಕರ್ನಾಟಕ, ಹೈ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ಒನ್ ಮೋರ್ ಟೈಮ್ ನಾವು ಇವತ್ತು ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ನಮ್ಮ ಜೊತೆಗೆ ಆಸ್ ಯೂಶುವಲ್ ಅಯಾಜ್ ಸರ್ ಇದ್ದಾರೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಹಬ್ಬ ನಡೀತದೆ ಅನ್ಸುತ್ತಲ್ವಾ? ನಾಳೆ ಹಬ್ಬ ಅಲ್ಲ ಬೈ, ಬಕ್ರೀದ್ ಹಬ್ಬ. ಬಕ್ರೀದ್, ಓ ಹ್ಯಾಪಿ ಬಕ್ರೀದ್ ಬೈ. ನಿಜವಾಗಿ ನಮ್ದೇನೋ ಫಂಕ್ಷನ್ ಇಟ್ಕೊಂಡು ಮರ್ತೋಗ್ಬಿಟ್ಟಿದ್ದೆ, ಸಾರಿ. ನಿಮ್ದು ಬರ್ತಾ ಇದೆಯಲ್ಲ ದಿವಾಲಿ. ದಿವಾಳಿ ಅವ್ರು ನೆನ್ಪಿಟ್ಕೊಂಡಿದ್ದಾರೆ ನೋಡಿ, ಸಾರಿ. ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ಸೊ ಹೌಸ್ ಆಫ್ ಕಾರ್ಸ್ ಅಲ್ಲಿ ಆಸ್ ಯೂಶುವಲ್ ಎಲ್ಲ ಮಾಡೆಲ್ ಗಾಡಿ ಕೊಟ್ಟಿದ್ದೀನಿ ಹಬ್ಬಕ್ಕೆ ಅಂತ, ಬರೇ ಬಕ್ರೀದ್ ಹಬ್ಬಕ್ಕೆ ಅಂತ ಇಲ್ಲ, ದಿವಾಲಿ ಹಬ್ಬಕ್ಕೂ ಕೂಡ ಸೇರಿಸಿ ಎಲ್ಲ ಒಂದು ಪ್ರೈಸ್ ಕೊಟ್ಬಿಟ್ಟಿದ್ದೀನಿ. ಎಲ್ಲ ನೆಗೋಷಿಯಬಲ್ ಪ್ರೈಸ್, ಒಳ್ಳೆ ಪ್ರೈಸ್, ಕಮ್ಮಿ ಪ್ರೈಸ್ ಅಲ್ಲೂ ನೆಗೋಷಿಯಬಲ್ ಪ್ರೈಸ್. ಇಲ್ಲಿ XUV500 ಅಂಡ್ ಪೋಲೋ ಡಿಮ್ಯಾಂಡೆಡ್ ವೆಹಿಕಲ್ಸ್ ಮತ್ತೆ ಕ್ರಿಸ್ಟಾ ಫಾರ್ಚುನರ್ ಬೇಕಂದ್ರೆ ಬನ್ನಿ ನನ್ನ. ಹೌದಾ, ಕ್ರಿಸ್ಟಾ ಫಾರ್ಚುನರ್ ಕೂಡ ಇದೆ. ಇವತ್ತೊಂದು ಕ್ರಿಸ್ಟಾ ಬಂದಿತ್ತು, ತುಂಬಾ ಕಡಿಮೆ ಓಡಿತ್ತು, 72,000 ಓಡಿತ್ತು. ಡೀಸೆಲ್ ಮ್ಯಾನ್ಯುವಲ್, ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಇತ್ತು. ಯಾಕಂದ್ರೆ 13.5 ಲಕ್ಷಕ್ಕೆ ಕೊಡ್ತಾ ಇದ್ರು. 13.5 ಲಕ್ಷ ವಿತ್ NOC ನಾನು ಕೊಟ್ಬಿಡ್ತೀನಿ ಬೈ. ಹೌದಾ, ಎಲ್ಲಿ ಬರುತ್ತೆ ಬೈ ಹೌಸ್ ಆಫ್ ಕಾರ್ಸ್? ಬೈ ಹೌಸ್ ಆಫ್ ಕಾರ್ಸ್ ಅಡ್ರೆಸ್ ಬಂದು ಬನ್ನರಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್, ರಾಯಲ್ ಆಕ್ ಫರ್ನಿಚರ್ ಶೋರೂಮ್ ಇದೆ, ಅದ್ರ ಪಕ್ಕದಲ್ಲೇ ಇದೆ. ಮತ್ತೆ ಬಸ್ ನಂಬರು ಕೊಟ್ಬಿಡ್ತೀನಿ ನಿಮ್ಗೆ ಜೊತೆಯಲ್ಲಿ. ಮಾರ್ಕೆಟ್ ಇಂದ ಬರೋವರೆಗೆ 367 ಬರುತ್ತೆ, 368 ಬರುತ್ತೆ ಬಸ್ ನಂಬರ್. ಮತ್ತೆ ಮೆಜೆಸ್ಟಿಕ್ ಇಂದ 365 ಬರುತ್ತೆ, 369 ಬರುತ್ತೆ. ಮತ್ತೆ ಶಿವಾಜಿನಗರ ಇಂದ 161 ಬರುತ್ತೆ. 161 ಬರುತ್ತೆ. ಡೈರೆಕ್ಟ್ ನನ್ನ ಆಫೀಸ್ ಹತ್ರನೇ ಬರ್ತೇವೆ, ಬಿಳೆಕಳ್ಳಿ ಇಳ್ಕೊಳ್ಳಿ, ಮುಂದೆ ನೋಡಿ ನನ್ನ ಆಫೀಸ್ ಸಿಗತ್ತೆ ನಿಮ್ಗೆ. ಓಕೆ, ವೈ ವಿ ಹ್ಯಾವ್ ಟು ಟ್ರಸ್ಟ್ ಹೌಸ್ ಆಫ್ ಕಾರ್ಸ್ ಅಂತ? ಯಾಕೆ ಟ್ರಸ್ಟ್ ಮಾಡ್ಬೇಕು ಹೌಸ್ ಆಫ್ ಕಾರ್ಸ್? ಟ್ರಸ್ಟ್ ಇರೋದೇನ್ ಏನು ದೂರ ಅಂತ ಇಲ್ಲ. ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಎಷ್ಟು ದೂರದಿಂದ ಬರ್ತಾ ಇದೆ ನಾನು ಹೇಳಕ್ಕಾಗಲ್ಲ, ಅಷ್ಟು ದೂರದಿಂದಾನು ಬರ್ತಾರೆ. ಏನ್ ಗೊತ್ತಾ, ಒಂದು ಟ್ರಸ್ಟ್. ಅದು ಟ್ರಸ್ಟ್ ಏನಕ್ಕೆ ಅಂದ್ರೆ ನಾನು ಹಿಸ್ಟ್ರಿ ಕೊಡ್ತೀನಿ ಗಾಡಿಗೆ ಅಲ್ವಾ. 2 ಲಕ್ಷ ಓಡಿರ್ಲಿ ಗಾಡಿ, ನಾನು ಹಿಸ್ಟ್ರಿ ಕೊಡ್ತೀನಿ, ಮಾಡಲ್ಲ. ಅದೊಂದು ಖುಷಿ ಆಗುತ್ತೆ. ಅದಕ್ಕೆ ಸರ್ ಕಸ್ಟಮರ್ ದೂರದಿಂದ ಹುಡ್ಕೊಂಡು ಹೌಸ್ ಆಫ್ ಕಾರ್ಸ್ಗೆ ಬರೋದು. ಇದು ಸರ್ವಿಸ್ ಹಿಸ್ಟ್ರಿ ಅಂದ ತಕ್ಷಣ ನೋಡಿ, ನೀವು ಯಾವ ಗಾಡಿ ಬೇಕಾದ್ರೂ ಈಗ XUV ತಗೊಂಡೋಗ್ತೀರಾ, ಮಹೀಂದ್ರಾ ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಬೋದು ಗಾಡಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಚೆಕ್ ಮಾಡ್ಕೊಂಡು ಟಚ್ ಆಗಿದೆಯಾ, ಪೇಂಟ್ ಏನಾದ್ರು ಆಗಿದ್ಯಾ, ಎಲ್ಲ ಚೆಕ್ ಮಾಡ್ಕೊಂಡು. ಪೇಂಟಿಂಗ್ ಆಗಿರೋದು ನಾನೇ ಹೇಳ್ಬಿಡ್ತೀನಿ. ಮತ್ತೆ ಆಕ್ಸಿಡೆಂಟ್ ಆಗಿರೋ ಗಾಡಿ ನಾನು ತಗೊಳ್ಳಲ್ಲ. ಆಕ್ಸಿಡೆಂಟ್ ಬಿಟ್ಟು ಟಚ್ ಅಪ್ ಬೆಂಗಳೂರಲ್ಲಿ ಕಾಮನ್ ಬೈ, ಅದು ಇದೆಲ್ಲ ಬಂಪರ್ಸ್ ಎಲ್ಲ ಕಾಮನ್. ನೀವೇ ತಗೊಂಡ್ರು ಬಂಪರ್ಸ್ ಅಲ್ಲಿ ಒಂದು ಸ್ಕ್ರಾಚ್ ಬಿದ್ದೇ ಬೀಳುತ್ತೆ. ಇವ್ರು ಸೇಲ್ ಮಾಡ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿದ್ರೆ ಮಾತ್ರ ನೋಡಿದವ್ರಿಗೆ ಏನ್ ಗೊತ್ತಾ, ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾನು ಮುಂದೆನೆ ಮಾಡಿ ಪಾಲಿಶ್ ಎಲ್ಲ ಮಾಡಿ ಕೊಡ್ತೀನಿ, ಒಂದು ಸರ್ವಿಸ್ ಜೊತೆ ಕೊಡ್ತೀನಿ. ಓಕೆ, ಅದು ಒಂದು ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು ಹೌಸ್ ಆಫ್ ಕಾರ್ಸ್ ಅಲ್ಲಿ.
ಇವರು ಸ್ವಲ್ಪ ದೂರದಲ್ಲಿ ಇಟ್ಕೊಂಡ್ರು ಹಾಗೆ ಬಿಸ್ನೆಸ್ ಆಗ್ತಾ ಇರುತ್ತೆ, ಎಲ್ಲ ರಿಫ್ರೆಶ್ ಆಗ್ತಾ ಇರುತ್ತೆ, ಸ್ಟಾಕ್ ಎಲ್ಲ ಹೊಸದಾಗಿದೆ ಅಂತ ಬಂದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ತಿಂಗಳಿಗೆ ಒಂದು 20-25 ಗಾಡಿ ಬರುತ್ತೆ, ಹೋಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಬೈ, ನಮ್ಗೆ ಇವತ್ತು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ. ಬನ್ನಿ ಎಲ್ಲ ಗಾಡಿ ಒಂದೊಂದು ಗಾಡಿ ಅಂತಾನೆ ಇಂಟ್ರೊಡ್ಯೂಸ್ ಮಾಡೋಣ. ಹಾಗೆ ಒಂದು ಚಿಕ್ಕ ಗಾಡಿ ಹೋಂಡಾ ಬ್ರಿಯೋ ಹುಡುಕ್ತಾ, ಅದು ಕೂಡ ಇದೆ. ಕಮ್ಮಿ ಬಜೆಟ್ ಅಲ್ಲೇ ಕೊಡ್ತೀನಿ. 2013 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್, ಪೆಟ್ರೋಲ್, 1 ಲಕ್ಷ ಓಡಿದೆ. ಪ್ರೈಸ್ ಕೂಡ ಕೊಡ್ತೀನಿ. SMT ಇದು 2,95,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 2,75,000 ಕ್ಲೋಸ್ ಮಾಡ್ಕೊಡ್ತೀನಿ. 2,75,000 ಆಗುತ್ತಾ ಇದು ಹೋಂಡಾ ಬ್ರಿಯೋ? ಅದ್ರಲ್ಲೂ ಬ್ರಿಯೋ. ಓಕೆ, ಚಿಕ್ಕ ಗಾಡಿ ನೋಡಿ, ಅದ್ರಲ್ಲೂ ಮಿಡ್ ವೇರಿಯಂಟ್ ಬರುತ್ತೆ. ನೆಕ್ಸ್ಟ್ ಈ ಗಾಡಿ ಯಾವುದು? ಪೋಲೋ. ಇದು ಪೋಲೋ 2011 ಮಾಡೆಲ್, ಟ್ರೆಂಡ್ ಲೈನ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, 2 ಪವರ್ ವಿಂಡೋ ಕೂಡ ಬರುತ್ತೆ. 2011 ಮಾಡೆಲ್, ಸಿಂಗಲ್ ಓನರ್ ಗಾಡಿ, 64,000 ಓಡಿದೆ. ಪ್ರೈಸ್ ಕೂಡ ಕೊಡ್ತೀನಿ. 3,25,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 7,95,000 ಕೊಡ್ತೀನಿ. 7,95,000 ಪೆಟ್ರೋಲ್. ಓಕೆ, 7,95,000 ಸಿಂಗಲ್ ಓನರ್ ಪೋಲೋ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಈ ಪೋಲೋ ಬಂದು 2016 ಮಾಡೆಲ್, ಹೈಲೈನ್ ಟಾಪ್ ಎಂಡ್ ಮಾಡೆಲ್ ಗಾಡಿ, ಸಿಂಗಲ್ ಓನರ್. 16 ಮಾಡೆಲ್ 68,000 ಮಾತ್ರ ಓಡಿದೆ. ಎಷ್ಟು ಓಡಿದೆ? ಮಿಂಟ್ ಗಾಡಿ 68,000 ಮಾತ್ರ ಓಡಿದೆ. 68,000 ಡೀಸೆಲ್ ಪೆಟ್ರೋಲ್ 1.2 ಲೀಟರ್, ಹೈಲೈನ್ ಟಾಪ್ ಎಂಡ್. ಓಕೆ, 16 ಟಾಪ್ ಎಂಡ್. ಹೌದು. ಪ್ರೈಸ್ ಕೂಡ ಕೊಡ್ತೀನಿ ಬೈ. 5,75,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,45,000 ಕ್ಲೋಸ್ ಮಾಡ್ಕೊಡ್ತೀನಿ. 5,45,000 ಸಿಂಗಲ್ ಓನರ್ ಪೋಲೋ. 16 ಮಾಡೆಲ್ ಗಾಡಿ, ಅದರಲ್ಲೂ ಟಾಪ್ ಎಂಡ್ ಮಾಡಲು 16 ಮಾಡಲು. ನೆಕ್ಸ್ಟ್ ಈ ಪೋಲೋ ಬಂದು ಪೋಲೋ ಅಲ್ಲ, ಇದು ಸಾರಿ ವೆಂಟೋ ಪೋಲೋ. ಇದು ಪಕ್ಕದಲ್ಲಿದೆ, ಸ್ವಲ್ಪ ಗಲೀಜಿದೆ, ಏನಿಲ್ಲ, ನೆನ್ನೆ ಮಳೆ ಬಂತಲ್ಲ ಅದಕ್ಕೆ. ಇದು 2013 ಮಾಡೆಲ್ ಗಾಡಿ, 3rd ಓನರ್ ಆಗಿದೆ. ಟ್ರೆಂಡ್ ಡೀಸೆಲ್, ಥರ್ಡ್ ಓನರ್. ಪ್ರೈಸ್ ಕೂಡ ಕೊಡ್ತೀನಿ. 3,45,000 ಕೋಟ್ ಮಾಡಿದ್ದೀನಿ. 3,20,000 ಕ್ಲೋಸ್ ಮಾಡಿ. ಮಾಡಲ್ ಏನಿದ್ರಿ? 2013 ಮಾಡೆಲ್ ವೆಂಟೋ. 13 ಮಾಡಲು 3,45,000. ಡೀಸೆಲ್ ಗಾಡಿ ನೋಡಿ. ಈ ಪೋಲೋ ಕೂಡ ಇದೆ. ಇದು ಗಲೀಜ್ ಇದೆ, ನಿಮ್ ಡೆಫಿನೆಟ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಎಲ್ಲ ಪಾಲಿಶ್ ಆಗಿರೋ ಗಾಡಿ, ನೆನ್ನೆ ಮಳೆ ಬಂತಲ್ಲ ಅದಕ್ಕೆ ಗಲೀಜ್ ಆಗಿದೆ. ಇದು 2014 ಮಾಡೆಲ್ ಗಾಡಿ, ಕಂಫರ್ಟ್ ಲೈನ್ ವಿತ್ ಏರ್ ಬ್ಯಾಗ್, ABS, ಅಲೈ ವೀಲ್ಸ್ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಕೂಡ ಇದೆ. ಡುವೆಲ್ ಏರ್ ಬ್ಯಾಗ್ ಕೂಡ ಇದೆ. ಲೆದರ್ ಸೀಟ್ ಕವರ್ಸ್ ಕೂಡ ಇದೆ. ಲೆಸ್ ಡ್ರೈವ್ ಏನಾಗಿದೆ, 52,000 ಓಡಿದೆ. 52,000 ರೆಕಾರ್ಡೆಡ್ ಓಡಿದೆ. ಪ್ರೈಸ್ ಕೂಡ ಕೊಡ್ತೀನಿ. 4,35,000 ಕೋಟ್ ಮಾಡಿದ್ದೀನಿ. 4,10,000 ಕ್ಲೋಸ್ ಮಾಡ್ಕೊಡ್ತೀನಿ. 4,10,000 ಯಾವ ಮಾಡಲ್ ಅಂದ್ರಿ? 2014 ಮಾಡೆಲ್ ಗಾಡಿ. 14 ಮಾಡಲು 4,10,000 ರೆಕಾರ್ಡೆಡ್. 52,000 ರೆಕಾರ್ಡೆಡ್, ಲೋಡೆಡ್. ಓಕೆ, ಸೂಪರ್. ನೆಕ್ಸ್ಟ್ ಇದು ಇದು ಚಾವ್ಲೆಟ್ ಕ್ಯಾಪ್ಟಿವಾ ಬೈ 2010 ಮಾಡೆಲ್, ಕ್ಯಾಪ್ಟಿವಾ LT, ಡೀಸೆಲ್, 7 ಸೀಟರ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ. 3,45,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,40,000 7 ಸೀಟರ್, ಅದರಲ್ಲೂ ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನೋಡಿ, 3,40,000 ಅದರಲ್ಲೂ ಕಡಿಮೆ ಆಗುತ್ತೆ. ಅದರಲ್ಲೂ ಕಡಿಮೆ ಮಾಡ್ಕೊಡ್ತೀನಿ. ಡಸ್ಟರ್ ಇದು ನೆನ್ನೆನೆ ಬಂದಿರೋದು ಗಾಡಿ. 2013 ಮಾಡೆಲ್, 85 PS, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ. ನಿಮ್ಗೆ ಪ್ರೈಸ್ ಕೊಡ್ತೀನಿ ಬೈ. ಮಾರ್ಕೆಟ್ ಅಲ್ಲಿ 4.5 ಇಂದ 5 ಲಕ್ಷ ಇದೆ. 3,95,000 ಕೋಟ್ ಮಾಡಿದ್ದೀನಿ. 3,75,000 ಕ್ಲೋಸ್ ಮಾಡ್ಕೊಡ್ತೀನಿ. ಮಾಡಲ್ ಏನಂದ್ರಿ? 2013 ಮಾಡೆಲ್ ಗಾಡಿ. 13 ಮಾಡಲ್ 3,75,000 ಡೀಸೆಲ್ ಟಾಪ್ ಎಂಡ್. ಡೀಸೆಲ್ ಮಿಡ್ಲ್ ವೇರಿಯಂಟ್ 85 PS. ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ. ಇನ್ನೊಂದು ಕ್ರಿಸ್ಟಾ ಬಂದಿದೆ ನೋಡಿ. ಕ್ರಿಸ್ಟಾ ಅದರಲ್ಲೂ ಕಡಿಮೆ ಬಜೆಟ್ ಅಲ್ಲಿ ಇದೆ. ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್. 2017 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ, 72,000 ಓಡಿದೆ. ರೆಕಾರ್ಡೆಡ್, ಅಪ್ ಟು ಡೇಟ್ ಕಂಪನಿ ಸರ್ವಿಸ್. ಜಸ್ಟ್ ಪಾಲಿಶ್ ಮಾತ್ರ ಮಾಡ್ತಿದ್ದೀನಿ, ಜಸ್ಟ್ ಬಂದಿದೆ ಗಾಡಿ. ದಾದರ್ ಅಂಡ್ ನವೇಲಿ ಗಾಡಿ ಇದು. ಪ್ರೈಸ್ ಕೂಡ ಕೊಡ್ತೀನಿ. ದಾದರ್ ಅಂಡ್ ನವೇಲಿ ಮಹಾರಾಷ್ಟ್ರ ಬರುತ್ತೆ. ವಿ ವೇರಿಯಂಟ್, ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ. ವಿ ವೇರಿಯಂಟ್ ಇದು ಟಾಪ್ ಎಂಡ್, ತುಂಬಾ ಚೆನ್ನಾಗಿದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲ ನೋಡಿ ತುಂಬಾನೇ ಚೆನ್ನಾಗಿದೆ. ಕಿಂಗ್ ಸೀಟ್ಸ್ ಬರುತ್ತೆ. ಆಮೇಲೆ 7 ಸೀಟರ್ ವೆಹಿಕಲ್ ಆಗಿರುತ್ತೆ. ಇದು ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ, ಕಂಪನಿ ಫಿಟೆಡ್. ಆಮೇಲೆ ವಿತ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. 17 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 72,000 ರೆಕಾರ್ಡೆಡ್ ಡೀಸೆಲ್ ಅಲ್ಲಿ ಓಡಿದೆ. ಪ್ರೈಸ್ ಬಂದು 13.5 ಲಕ್ಷ ವಿತ್ NOC ಕೊಡ್ತೀನಿ. ಜಸ್ಟ್ 13.5 ಲಕ್ಷ. 13.5 ಲಕ್ಷಕ್ಕೆ ಸಿಗುತ್ತೆ. ಇನ್ನೋವಾ ಕ್ರಿಸ್ಟಾ 17 ಮಾಡೆಲ್ ಗಾಡಿ. ಓಕೆ, ಸೂಪರ್. ವೋಲ್ಕ್ಸ್ವ್ಯಾಗನ್ ಜೆಟ್ಟಾ ಬೈ. 2013 ಮಾಡೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಸೂಪರ್ ಮಿಂಟ್ ಕಂಡೀಷನ್ ಇದೆ. ಸಿಂಗಲ್ ಓನರ್, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಗಾಡಿ. ನೋಡಬಹುದು, ಬರೇ ಪಾಲಿಶ್ ಮಾಡ್ತಿದ್ದೀವಿ ಗಾಡಿ. ಓಕೆ, ಟೈರ್ ಪ್ರೊಫೈಲ್, ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರಲ್ಲ, ಮ್ಯಾನ್ಯುಯಲ್ ವೇರಿಯಂಟ್ ಆಗಿರುತ್ತೆ. ಮ್ಯಾನ್ಯುಯಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 2 ಲೀಟರ್ ಇಂಜಿನ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಪ್ರೈಸ್ ಕೂಡ ಕೊಡ್ತೀನಿ. 5,65,000 ಕೋಟ್ ಮಾಡಿದ್ದೀನಿ. ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಏನ್ ಪ್ರೈಸ್ ಬರುತ್ತೆ? 5,45,000 ಕ್ಲೋಸ್ ಮಾಡ್ಕೊಡ್ತೀನಿ. ಮೈಲೇಜ್ 18 ಬರುತ್ತೆ. 18 ಬರುತ್ತೆ. ಡೀಸೆಲ್. ಓಕೆ, ಸೂಪರ್. ನೆಕ್ಸ್ಟ್ ಇದು ಬಂದು ಸ್ಕೋಡಾ ಆಕ್ಟಾವಿಯಾ, ಪೆಟ್ರೋಲ್, 1.8 TSI ಆಟೋಮೆಟಿಕ್ ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ. TSI ಆಟೋಮೆಟಿಕ್ 7100 ನೋಡಬಹುದು. ಪ್ಯಾನೋರಾಮಿಕ್ ಸನ್ರೂಫ್ ಜೊತೆ ಬರುತ್ತೆ. ಅದರಲ್ಲೂ ತುಂಬಾ ಲಕ್ಸುರಿಯಸ್ ಆಗಿ ಬರುತ್ತೆ. ಇಂಟೀರಿಯರ್ ನೋಡ್ಬೋದು. ಏನು ಆಪ್ಷನ್ ಇಲ್ಲ ಅಂತ ಹೇಳಿ, ಎಲ್ಲ ಆಪ್ಷನ್ಸ್ ಇದೆ ನಿಮಗೆ ಅದರಲ್ಲಿ ಅಂತ ವೆಹಿಕಲ್. ಏನು ಪ್ರೈಸ್ ಹೇಳ್ತೀರಾ ಬೈ? 9,45,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 8,00,000
90,000 ಕ್ಲೋಸ್ ಮಾಡ್ಕೊಡ್ತೀನಿ. 8,90,000 ರೂಪಾಯಿಗೆ 90,000 ಕ್ಲೋಸ್ ಮಾಡ್ಕೊಡ್ತೀನಿ. 17 16 15 15 ಮಾಡಲ್ ಗಾಡಿ. 15 ಮಾಡಲ್ ಸೆಕೆಂಡ್ ಓನರ್ 92,000 ರೆಕಾರ್ಡೆಡ್ ಅಪ್ ಟು ಡೇಟ್ ಸರ್ವಿಸ್. 92,000 ಓಡಿದೆ ರೆಕಾರ್ಡೆಡ್. ನೆಕ್ಸ್ಟ್ ಇದು ಬಂದು ಸ್ಕೋಡಾ ಸೂಪರ್ಬ್ ವಿತ್ ಸನ್ರೂಫ್, ಓಕೆ, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, 1 TSI ಪೆಟ್ರೋಲ್, ಸಿಂಗಲ್ ಓನರ್, 52,000 ಓಡಿದೆ. ಸಿಂಗಲ್ ಓನರ್ 52,000 ರೆಕಾರ್ಡೆಡ್ ಓಡಿದೆ. ಡೀಸೆಲ್ ಏನ್ ಬರುತ್ತೆ ಇದು? ಡೀಸೆಲ್ ಇಲ್ಲ ಸರ್, ಪೆಟ್ರೋಲ್ ಇದು. ಪೆಟ್ರೋಲ್ ಮತ್ತೆ ಫ್ರೆಶ್ FC ಕೂಡ ಇದೆ. ಫ್ರೆಶ್ FC ಇನ್ಶೂರೆನ್ಸ್ FC 10 ಆಲ್ರೆಡಿ ಆಯ್ತು. 10 ಮಾಡಲ 10 ಮಾಡಲ್ 5 ಇಯರ್ಸ್, ಈಗ ಟೆನ್ಷನ್ ಇಲ್ಲ. ಓಕೆ, ಇಂಟೀರಿಯರ್ ಅಲ್ಲಿ ಏನೇನು ಬರ್ಬೋದು ಎಕ್ಸ್ಪ್ಲೇನ್ ಮಾಡ್ಬೋದಾ? ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, 6 ಏರ್ ಬ್ಯಾಗ್ಸ್, ಲೆದರ್ ಸೀಟ್ ಕವರ್ಸ್, ಆಟೋ ಟ್ರಾನ್ಸ್ಮಿಷನ್, ಪ್ಯಾನೋರಮಿಕ್ ಸನ್ರೂಫ್, DSG ಬರುತ್ತೆ ಇದರಲ್ಲಿ, ಗೇರ್ ಬಾಕ್ಸ್. ಹೌದು, DSG ಬರುತ್ತೆ. ಓಕೆ, ಪ್ರೈಸ್ ಏನು ಹೇಳ್ತೀರಾ ಬೈ? ಪ್ರೈಸ್ ಬಂದು 4,95,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,70,000 ಕೊಟ್ಬಿಡ್ತೀನಿ. 4,70,000 ಗೆ 4,70,000 ಸಿಂಗಲ್ ಓನರ್? ಸಿಂಗಲ್ ಓನರ್ ಗಾಡಿ. ಓಕೆ, ಲೆಸ್ ಡ್ರೈವ್ ಒನ್ ಗಾಡಿ. ಅದರಲ್ಲೂ ಸೂಪರ್ ಸಿಗುತ್ತೆ, ಲೆಸ್ ಡ್ರೈವ್ ಒನ್. ಓಕೆ, ಇನ್ನೊಂದು ಪೋಲೋ ಇದೆ, ಅಲ್ಲೊಂದು ಪೋಲೋ ಇದೆ. ಪೋಲೋ ಇದೆ, ಎಲ್ಲ ಕಡೆ ಪೋಲೋನೇ ಇದೆ. 2013 ಮಾಡಲ್ ಹೈಲೈನ್ ಟಾಪ್ ಎಂಡ್ ಮಾಡಲ್ ಗಾಡಿ, ಸಿಂಗಲ್ ಓನರ್. 13 ಮಾಡಲ್ 80,000 ನೋಡಿದೆ. ಟಾಪ್ ಎಂಡ್ ಹೈಲೈನ್ ಬೈ ಇದು. ಇದು ಪೆಟ್ರೋಲ್ 1.2 ಲೀಟರ್ ಪೆಟ್ರೋಲ್, ಮ್ಯಾಕ್ಸಿಮಮ್ ಪೆಟ್ರೋಲ್ ಇರೋದು. ಓಕೆ, ನೋಡ್ಬೋದು ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬಂದಿರುತ್ತೆ. ಮ್ಯಾನ್ಯುಯಲ್ ವೇರಿಯಂಟ್ ವೆಹಿಕಲ್ ಆಗಿರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಮ್ಯಾಗ್ವೆಲ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ಹೈಲೈನ್ ವೆಹಿಕಲ್, ಟಾಪ್ ಅಂಡ್ ಹೈಲೈನ್ ಬೈಸ್ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಒಂಚೂರು ಸೌಂಡ್ ಇಲ್ಲ ಇಂಜಿನ್ ಅಲ್ಲಿ, ಆ ತರ ಗಾಡಿ ಇದೆ. 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ 4,45,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,15,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ಪೋಲೋ ಗಾಡಿಗಳೆಲ್ಲ ಪೆಟ್ರೋಲ್ ಏನಕ್ಕೆ ತಗೋಬೇಕು? ಈಗ ಮ್ಯಾಕ್ಸಿಮಮ್ ಹೋಗ್ತಾ ಇರೋದು ಪೆಟ್ರೋಲ್ ಬೈ, ಯಾಕಂದ್ರೆ ಮೇಂಟೆನೆನ್ಸ್ ಕಮ್ಮಿ ಬರುತ್ತೆ. ಹೌದು, ವೋಲ್ಕ್ಸ್ವ್ಯಾಗನ್ ಪೋಲೋಗಳು, ಜರ್ಮನ್ ಗಾಡಿಗಳೆಲ್ಲ ನಿಮ್ಗೆ ಒಂದು ಡೀಸೆಲ್ ಒಂದು ಇಂಜೆಕ್ಟರ್ ಹೋಯ್ತು ಅಂತ ಹೇಳಿದ್ರೆ 35,000 38,000 35,000 ಬೇರೆ ಬೇರೆ ಇದೆ. ಅದರಲ್ಲಿ ಪೆಟ್ರೋಲ್ ನೀವು ತಗೊಬಹುದು, ಡೀಸೆಲ್ ಬೇಕಂದ್ರೆ ಮೈಲೇಜ್ ತಗೊಬಹುದು. ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಮೇಂಟೈನ್ ಕಮ್ಮಿ ಬೇಕಂದ್ರೆ ಪೆಟ್ರೋಲ್ ತಗೊಂಡೋಗಿ. ಯಾವ ಮಾಡಲ್ ಅಂತ ಹೇಳಿದ್ರಿ? ಇದು 13 ಮಾಡಲ್ ಸಿಂಗಲ್ ಓನರ್. 13 ಮಾಡಲ್ ಸಿಂಗಲ್ ಓನರ್ 4,45,000 4,45,000 ಕ್ಲೋಸ್ ಮಾಡ್ಕೊಡ್ತೀನಿ. 4,15,000 ಸಿಂಗಲ್ ಓನರ್ ಗಾಡಿ. ಓಕೆ, ಸೂಪರ್, ಒಳ್ಳೆ ಪೋಲೋ ನೋಡಿ. ನೆಕ್ಸ್ಟ್ ಇದು ನೋಡಿ, ಇದು ಲೆಸ್ ಡ್ರೈವ್ ಆಗಿರೋ ಗಾಡಿ. ಇದು ಹೋಂಡಾ ಜಾಜ್ VX ಟಾಪ್ ಎಂಡ್ ಮಾಡಲ್ ಗಾಡಿ. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. 35,000 ಓಡಿದೆ ಗಾಡಿ. 17 ಮಾಡಲ್ 35,000 ಓಡಿದೆ. ರೆಕಾರ್ಡೆಡ್ ಬೈ ಎಲ್ಲ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ರೆಕಾರ್ಡೆಡ್ ಕಿಲೋಮೀಟರ್ ಸಿಗುತ್ತೆ ನಿಮಗೆ ಇಲ್ಲಿ. 1 ಲಕ್ಷ ಓಡಿದ್ರು 1 ಲಕ್ಷ ಕಿಲೋಮೀಟರ್ ರೆಕಾರ್ಡೆಡ್. 2 ಲಕ್ಷ ಓಡಿದ್ರು 2 ಲಕ್ಷದೇ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಓಕೆ, ಪಾರ್ಕಿಂಗ್ ಕ್ಯಾಮೆರಾ ಬರುತ್ತಲ್ವಾ? ರಿವರ್ಸ್ ಕ್ಯಾಮೆರಾ ಬರುತ್ತೆ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡುವೆಲ್ ಏರ್ ಬ್ಯಾಗ್, ABS, ಪವರ್ ಮಿರರ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ವಿ ವೇರಿಯಂಟ್, ಸನ್ರೂಫ್ ಬಿಟ್ಟು ಎಲ್ಲ ಬರುತ್ತೆ. ಪ್ರೈಸ್ ಏನು ಹೇಳ್ತೀರಾ? ಪ್ರೈಸ್ ಕೂಡ ಕೊಡ್ತೀನಿ ಬೈ. 5,45,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,20,000 ಕ್ಲೋಸ್ ಮಾಡ್ಕೊಡ್ತೀನಿ. 5,20,000 ಮಾರ್ಕೆಟ್ ಅಲ್ಲಿ ನಿಮಗೆ 6 ಲಕ್ಷದಿಂದ ಕಮ್ಮಿ ಇಲ್ಲ ಗಾಡಿ. 35,000 ಓಡಿರ್ತಕ್ಕಂಥ 17 ಮಾಡಲ್ ಗಾಡಿ, ಜಾಜ್ ಟಾಪ್ ಎಂಡ್. ಓಕೆ, ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಸಿಗುತ್ತೆ, ಸಿಂಗಲ್ ಓನರ್. ಪೋಲೋ ಬಂದು 2014 ಮಾಡಲ್ ಹೈಲೈನ್ ಟಾಪ್ ಎಂಡ್. ಇದೆಲ್ಲ ಪೆಟ್ರೋಲ್ ಗಾಡಿ ಬೈ. ಇದು ಕೂಡ ಲೆಸ್ ಡ್ರೈವ್ ಆಗಿದೆ. 50,000 ಓಡಿದೆ. 50,000 ಓಡಿದೆ. ಮಿಣ ಮಿನ್ಸ್ತಾ ಇದೆ. ಫ್ರಂಟ್ ಇದಿಲ್ಲ, ಜಸ್ಟ್ ಪಾಲಿಶ್ ಮಾಡಿಸಿದೀನಿ ಬೈ. ಏನು ಟಚ್ ಅಪ್ ಗಿಚ್ ಅಪ್ ಏನು ಮಾಡಿಸಿಲ್ಲ, ಓನ್ಲಿ ಪಾಲಿಶ್ ಮಾಡಿಸಿದೀನಿ. ಒಳ್ಳೆ ಮಿನ್ಸ್ತಾ ಇದೆ ಗಾಡಿ ಮಾತ್ರ. ಲೈಟ್ ಬೆಳಕಂತೂ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಮ್ಯಾಗ್ವೆಲ್ ಎಲ್ಲ ಬಂದ್ಬಿಡುತ್ತೆ. ಆಸ್ ಕಾಮನ್ ಒಳಗಡೆ ಇಂಟೀರಿಯರ್ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಹೈ ಲೈನ್ ಅಲ್ವಾ? ಹೈಲೈನ್ ಎಲ್ಲ ಆಪ್ಷನ್ ಬರುತ್ತೆ. ಪ್ರೈಸ್ ಏನು ಹೇಳ್ತೀರಾ? ಪ್ರೈಸ್ ಬಂದು 5,25,000 ಕೊಟ್ಟು ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಮತ್ತೆ 4,90,000 ಕ್ಲೋಸ್ ಮಾಡ್ಕೊಡ್ತೀನಿ. 4,90,000 14 ಮಾಡಲ್ ಗಾಡಿ, ಹೈಲೈನ್ ಟಾಪ್ ಎಂಡ್, 50,000 ಓಡಿದೆ. ಮಾರುತಿ ಸುಜುಕಿ ಸಿಯಾಜ್ ಅಲ್ಲ, ಮಾರುತಿ ಸುಜುಕಿ ಸಿಯಾಜ್ ZXi ಬೈ. ಇದು ಬಟನ್ ಸ್ಟಾರ್ಟ್ ಗಾಡಿ, ಪೆಟ್ರೋಲ್ 90,000 ಓಡಿದೆ. ರೆಕಾರ್ಡೆಡ್ ಎಲ್ಲ ಅಪ್ ಟು ಡೇಟ್ ಕಂಪನಿ ಸರ್ವಿಸ್, ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಮ್ಯಾಗ್ವೆಲ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಕಂಪನಿ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗ್ತಕ್ಕಂಥ ವೆಹಿಕಲ್ ಕೂಡ ಕೊಡ್ತೀನಿ. ಪುಷ್ ಸ್ಟಾರ್ಟರ್ ಕೂಡ ಬರುತ್ತೆ. ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಲೆಸ್ ಕೀ ಲೆಸ್. ಇದು ಪ್ರೈಸ್ ಬಂದು 5,75,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 5,45,000 ಕ್ಲೋಸ್ ಮಾಡ್ಕೊಡ್ತೀನಿ. 5,45,000 ರೂಪಾಯಿಗೆ ಸಿಯಾಜ್. ಅದು 16 ಮಾಡಲ್. ಓಕೆ, ಅದರಲ್ಲೂ ಮಾಡಲ್ ಇದೆ ನೋಡಿ. ಟಾಟಾ ನೆಕ್ಸಾನ್ XZ ಟಾಪ್ ಎಂಡ್ ಮಾಡಲ್ ಗಾಡಿ. 2019 ಮಾಡಲ್ ಸಿಂಗಲ್ ಓನರ್ ಆಗಿದೆ. 1,05,000 ರೆಕಾರ್ಡೆಡ್ ಓಡಿದೆ. ಡೀಸೆಲ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಪ್ರೈಸ್ ಕೂಡ ಕೊಡ್ತೀನಿ 7,45,000 ಕೋಟ್ ಮಾಡಿದ್ದೀನಿ. 7 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 7 ಲಕ್ಷಕ್ಕೆ ಕ್ಲೋಸ್ ಮಾಡಿ. ಅದರಲ್ಲೂ ಡೀಸೆಲ್ ಟಾಟಾ ನೆಕ್ಸಾನ್ 19 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬ್ರ್ಯಾಂಡ್ ನ್ಯೂ ಅನ್ನೋಕ್ಕಲ್ಲ, ಒಂದು 90% ಟೈರ್ ಇದೆ. ಟೈರ್ಸ್ ಎಲ್ಲ ಚೆನ್ನಾಗಿದೆ. ಗಾಡಿ ಟೋಟಲ್ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ XUV 300 2023 ಮಾಡಲ್ ವಿತ್ ನ್ಯೂ ಸಿಂಬಲ್ ಬರುತ್ತೆ. 10 ಏರ್ ಬ್ಯಾಗ್ಸ್ ಬರುತ್ತೆ. ನೋಡಬಹುದು, ನ್ಯೂ ಲೋಗೋ ಬರುತ್ತೆ ನಿಮಗೆ. ಅದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ ಬೈ. ಜಸ್ಟ್ 33,000 ಓಡಿದೆ ಗಾಡಿ. 33,000 ಅಷ್ಟೇ ಓಡಿದೆ. 33,000 ಓಡಿದೆ. ಸಿಂಗಲ್ ಓನರ್ ಗಾಡಿ. 2023 ಮಾಡಲ್. ಸನ್ರೂಫ್ ಬರುತ್ತೆ. ವಿತ್ ಸನ್ರೂಫ್ ವಿತ್ 10 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ಬ್ರ್ಯಾಂಡ್ ನ್ಯೂ ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ಸು ಎಲ್ಲ ಬಂದ್ಬಿಡುತ್ತೆ. ಬ್ರೈಟ್ ಫಿನಿಶ್ ಅಲ್ಲಿ ನಿಮಗೆ ಸೀಟ್ ಕವರ್ಸ್ ಎಲ್ಲ ಬರುತ್ತೆ.
ಸೂಪರ್ ಕಂಡೀಷನ್ ಇದೆ ಗಾಡಿ. ಇದು ಕೂಡ ನಾನು ಜಸ್ಟ್ ಪಾಲಿಶ್ ಮಾಡಿಸಿದ್ದೀನಿ, ಮತ್ತೆ ಟಚ್ ಅಪ್ ಇಲ್ಲ. ಬ್ಲ್ಯಾಕ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ಕೂಡ ತುಂಬಾನೇ ವೆಲ್ ಮೇಂಟೈನ್ ಆಗಿದೆ. 33,000 ಓಡಿದೆ, ರೆಕಾರ್ಡೆಡ್ ಓಡಿದೆ. ಎಲ್ಲ ಹಿಸ್ಟ್ರಿ, ಎಲ್ಲ ಗಾಡಿ ಹಿಸ್ಟ್ರಿ ಕೊಡ್ತೀನಿ ನಾನು. ಓಕೆ 23 ಸಿಂಗಲ್ 10,95,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದೆ 10,45,000 ಕ್ಲೋಸ್ ಮಾಡ್ಕೊಡ್ತೀನಿ. 10,45,000 ರೂಪಾಯಿಗೆ 23 ಮಾಡಲ್ ಸಿಂಗಲ್ ಮಾಡೆಲ್ ಗಾಡಿ, ಅದರಲ್ಲೂ 33,000 ರೆಕಾರ್ಡೆಡ್ ಓಡಿರ್ತಕ್ಕಂಥ ಎಲ್ಲ ವಿತ್ ಹಿಸ್ಟ್ರಿ. 10 ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ. ಹಾಗೆ ಒಂದು ಸ್ಕೋಡಾ ಕೂಡ ರ್ಯಾಪಿಡ್ ಕೂಡ ಇದೆ ಬೈ. ಸ್ಕೋಡಾ ರ್ಯಾಪಿಡ್ 2016 ಮಾಡೆಲ್ ಗಾಡಿ, ಥರ್ಡ್ ಓನರ್ ಆಗಿದೆ, 90,000 ಓಡಿದ ಗಾಡಿ. 16 ಮಾಡಲ್ 90,000 ಓಡಿದೆ ಡೀಸೆಲ್ ಅಲ್ಲಿ. ಡೀಸೆಲ್ ಅಲ್ಲಿ ಥರ್ಡ್ ಓನರ್ ಆಗಿದೆ ಅಂತ ಮಾತ್ರ. ನಿಮಗೆ ಆಟೋಮೆಟಿಕ್ ಗಾಡಿ ಇದು. ಪ್ರೈಸ್ ಕೂಡ ಕೊಡ್ತೀನಿ ಬೈ. ಮಾರ್ವಿನ್ ಸೀಟ್ ಕವರ್ಸ್ ಎಲ್ಲ ಇದೆ ನೋಡಬಹುದು. ಡ್ಯುಯಲ್ ಏರ್ ಬ್ಯಾಗ್, ಲೆದರ್ ಸೀಟ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಲೆದರ್ ಸೀಟ್ಸ್ ಎಲ್ಲ ವೆರೆಂಟರ್ ಆಗಿಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ನೋಡಬಹುದು. ಏನ್ ಪ್ರೈಸ್ ಹೇಳ್ತೀರಾ ಬೈ? ಪ್ರೈಸ್ ಬಂದು 4,65,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದೆ 4,35,000 ಕ್ಲೋಸ್ ಮಾಡ್ಕೊಡ್ತೀನಿ. 4,35,000 14 ಮಾಡಲ್. 16 ಮಾಡಲ್. 16 ಮಾಡಲ್ ಅಲ್ಲ 16. ಓಕೆ 16 ಮಾಡಲ್ 4,35,000. 35,000. ಓಕೆ ಒಳ್ಳೆ ಪ್ರೈಸ್ ನೋಡಿ. 16 ಮಾಡಲ್ ಸಿಗುತ್ತೆ ನಿಮಗೆ. ಹಾಗೆ ಇದು ಗ್ರ್ಯಾಂಡ್ ಐಟೆನ್ 2018 ಮಾಡಲ್ ಗಾಡಿ. 2018 ಮಾಡಲ್ ಗಾಡಿ, ಸಿಂಗಲ್ ಓನರ್, 25,000 ಮಾತ್ರ ಓಡಿದೆ. ಬರೀ 25,000. 25,000 ಓಡಿದೆ. ಸ್ಪೋರ್ಟ್ಸ್ ಪೆಟ್ರೋಲ್ 1.2 ಲೀಟರ್. ಟೈರ್ ಪ್ರೊಫೈಲ್ ಎಲ್ಲ ಇದೆ ನೋಡಬಹುದು. ನೋಡಿ ಗಾಡಿ ಬ್ರ್ಯಾಂಡ್ ನ್ಯೂ ತರಾನೇ ಬೈ. ಬ್ರ್ಯಾಂಡ್ ನ್ಯೂ ಗಾಡಿ 25,000 ಓಡಿದೆ. ಗ್ರ್ಯಾಂಡ್ ಐಟೆನ್ ನೋಡಿ ಪೆಟ್ರೋಲ್ ಗಾಡಿಗೆ. ಪ್ರೈಸ್ ಕೂಡ ಕೊಡ್ತೀನಿ. 5,75,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 5,40,000 ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ ಜೊತೆ. 5,40,000 ರೂಪಾಯಿಗೆ ವಿತ್ ಕರ್ನಾಟಕ. 18 ಮಾಡಲ್ ಸಿಂಗಲ್ ಓನರ್, 25,000 ಓಡಿರ್ತಕ್ಕಂಥ ಗ್ರ್ಯಾಂಡ್ ಐಟೆನ್ ಓಡಿರೋ ಗಾಡಿ. ಓಕೆ ಸೂಪರ್. ಹಾಗೆ ಆಡಿ Q3 ಅಲ್ವಾ? ಆಡಿ Q3 ಬೈ, ಬಟ್ ವಿತೌಟ್ ಸನ್ ರೂಫ್, ಡೀಸೆಲ್ ಗಾಡಿ. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ, 70,000 ಓಡಿದೆ. 70,000 ಅಷ್ಟೇ. 70,000 ಓಡಿದೆ ಗಾಡಿ. ಸೂಪರ್ ಕಂಡೀಷನ್ ಇದೆ ಗಾಡಿ. ಸಾರಿ ಅಷ್ಟೇ ಅನ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಎಲ್ಲ ತರ ಬಂದ್ಬಿಡುತ್ತೆ ನಿಮ್ಗೆ. ಆಪ್ಷನ್ ಒಂದು ಸನ್ ರೂಫ್ ಒಂದು ಮಿಸ್ಸಿಂಗ್ ಇರುತ್ತೆ. ಐ ಥಿಂಕ್ 6 ಏರ್ ಬ್ಯಾಗ್ ಬರುತ್ತೆ. ಎಷ್ಟು ಏರ್ ಬ್ಯಾಗ್ ಬರುತ್ತೆ? 6 ಏರ್ ಬ್ಯಾಗ್ಸ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತಾ? ಓಕೆ ಡಿಫಾಗರ್ ವೈಪರ್ ಎಲ್ಲ ಬರ್ತಕ್ಕಂಥ Q3 2 ಲೀಟರ್ ಇಂಜಿನ್ ಜೊತೆಗೆ ಬರ್ತಕ್ಕಂಥ ವೆಹಿಕಲ್. ಸಿಂಗಲ್ ಓನರ್. ಮೈಲೇಜ್ ಕೂಡ ಬರುತ್ತೆ ಬೈ. ಹೌದಾ? 16-17 ಮೈಲೇಜ್ ಬರುತ್ತೆ. ಏನ್ ಹೇಳ್ತಿದ್ದೀರಾ? ಆಡಿಯಲ್ಲಿ ಒಳ್ಳೆ ಮೇಂಟೈನ್ ಕೂಡ ಮಾಡಿದ್ದಾರೆ. ಎಲ್ಲ ಏನೇನು ಸರ್ವಿಸ್ ಮಾಡೋಕೆ ಎಲ್ಲ ಮಾಡಿಸಿದೀನಿ. ಜಸ್ಟ್ ಪಾಲಿಶ್ ಮಾಡಿ ಕೊಡ್ತೀನಿ. ಪಾಲಿಶ್ ಮಾಡಿ ಕೊಡ್ತಾರೆ. ನಿನ್ನ ಮಳೆ ಬಂದಿರೋ ಕಾರಣಕ್ಕೆ ಆಚೆ ಕಡೆ ನಿಲ್ಸಿರೋ ಎಲ್ಲಾ ಗಾಡಿಗಳ ಮೇಲೆ ಧೂಳು ಹಿಡಿದಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಪ್ರೈಸ್ ಬಂದು ವಿತ್ KA ಬೇಕಂದ್ರೆ 9.5 ಲಕ್ಷ ಕೊಡ್ತೀನಿ ಬೈ. ಜಸ್ಟ್ ವಿತ್ KA 9.5 ಲಕ್ಷ. ಹಂಗೆ ತಗೊಂಡು ಹೋಗ್ತೀನಿ ಅಂದ್ರೆ 6.75 ಕೊಡಿ ತಗೊಂಡೋಗಿ. 6,75,000 ಆಡಿ Q3 ತಗೊಂಡೋಗಿ. 17 ಮೈಲೇಜ್ ಬರುತ್ತೆ ಅಂತ ನೋಡಿ. 17 ಮೈಲೇಜ್ ಬರುತ್ತೆ. 14 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಓಕೆ 14 ಮಾಡಲ್ ಸಿಂಗಲ್ ಓನರ್ ಆಡಿ Q3. ಇನ್ನೊಂದು ನೆಕ್ಸಾನ್ ಇದೆ. ಇನ್ನೊಂದು ನೆಕ್ಸಾನ್. ಈ ಕಲರ್ ಗಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೋಡ್ ಪ್ರೆಸೆನ್ಸ್ ತುಂಬಾ ಫೇಸ್ ಲಿಫ್ಟ್ ಗಾಡಿ ಬೈ. ಇದು ಗ್ರೀನ್ ಕಲರ್ ಫೇಸ್ ಲಿಫ್ಟ್ ಗಾಡಿ, ನ್ಯೂ ಶೇಪ್ ಗಾಡಿ. ಇದು 2020 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 58,000 ಓಡಿದೆ ಗಾಡಿ. 58,000 ಓಡಿದೆ. ರೆಕಾರ್ಡೆಡ್. ಪೆಟ್ರೋಲ್ ಟೈರ್ ಕೂಡ ನಿಮಗೆ 70-80% ಇದೆ. ಪೆಟ್ರೋಲ್ ಗಾಡಿ 1.2 ಲೀಟರ್ ಬರುತ್ತೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಬರುತ್ತೆ. ಟಾಪ್ ಎಂಡ್ ಸನ್ರೂಫ್ ಬಿಟ್ಟು ಎಲ್ಲ ಬರುತ್ತೆ. ಓಕೆ ಪ್ರೈಸ್ ಬಂದು 8,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದೆ 7,95,000 ಕ್ಲೋಸ್ ಮಾಡ್ಕೊಡ್ತೀನಿ. 7,95,000ಕ್ಕೆ ಫೇಸ್ ಲಿಫ್ಟ್ ವೇರಿಯಂಟ್. ಯಾವ ಮಾಡಲ್ ಅಂದ್ರೆ 2020 ಮಾಡಲ್. 20 ಮಾಡಲ್. ಓಕೆ ಸಿಂಗಲ್ ಓನರ್. ಸೆಕೆಂಡ್ ಓನರ್ ಕಮ್ಮಿ ಓಡಿದೆ. 58,000 ಓಡಿದೆ. ಎಲ್ಲ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. 58,000 ಸರ್ವಿಸ್ ಹಿಸ್ಟ್ರಿ ಸಿಗ್ತಕ್ಕಂಥ ಟಾಟಾ ನೆಕ್ಸಾನ್ ಒಳ್ಳೆ ಪ್ರೈಸ್ ಇದೆ ನಿಮಗೆ. ಫೇಸ್ ಲಿಫ್ಟ್ ವೇರಿಯಂಟ್ ಬರುತ್ತೆ. ನೆಕ್ಸ್ಟ್ ಈ ಗಾಡಿ ಒಂದಿದೆಯಲ್ಲ 7 ಸೀಟರ್ ಗಾಡಿ. ಇದು ಮಹೀಂದ್ರಾ ನೋವಾ ಸ್ಪೋರ್ಟ್ಸ್. ಮಹೀಂದ್ರಾ ನೋವಾ ಸ್ಪೋರ್ಟ್ಸ್ ಒಳ್ಳೆ ಗಾಡಿ. ಇದು ಕಮ್ಮಿ ಬಜೆಟ್ ಅಲ್ಲಿ ಮಾಡೆಲ್ ಅಲ್ಲಿ 2018 ಮಾಡಲ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. 1,20,000 ಓಡಿದೆ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ. 5,75,000 ಕೋಟ್ ಮಾಡ್ತೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 5,35,000 ಕ್ಲೋಸ್ ಮಾಡ್ಕೊಡ್ತೀನಿ. 5,35,000 ಡೀಸೆಲ್. 7 ಸೀಟರ್ ಗಾಡಿ, ಡೀಸೆಲ್. 7 ಸೀಟರ್. 7 ಸೀಟರ್ ನೋಡಿ. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಒಂದು 90% ಟೈರ್ ಇದೆ. 7 ಸೀಟರ್ ವೆಹಿಕಲ್ ಬರುತ್ತೆ. ಚಿಕ್ಕ ಫ್ಯಾಮಿಲಿಗೆ ಒಂದು 7 ಜನ ಹೋಗ್ತಕ್ಕಂಥ ವೆಹಿಕಲ್ ಆರಾಮಾಗಿ. ಹಿಂದ್ಗಡೆ ಇಬ್ಬರು ಮಕ್ಕಳು ಕುತ್ಕೊಬಹುದು. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಕೂಡ 50,000 ಓಡಿದೆ. ಇದು ಕರ್ನಾಟಕ ಜೊತೆನೆ ಕೊಡ್ತೀನಿ. ಬರೀ 50,000 ಓಡಿದೆ. ಡೀಸೆಲ್. ಸೂಪರ್. 6 ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, 6 ಏರ್ ಬ್ಯಾಗ್ಸ್, ಆಟೋ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಪ್ರೈಸ್ ಕೂಡ ಕೊಡ್ತೀನಿ. 7,95,000 ಕೋಟ್ ಮಾಡಿದ್ದೀನಿ. 775 ಕ್ಲೋಸ್ ಮಾಡ್ಕೊಡ್ತೀನಿ. 7,75,000 ರೂಪಾಯಿಗೆ ಬರೀ 50,000 ಓಡಿರ್ತಕ್ಕಂಥ ವಿತ್ ಕರ್ನಾಟಕ. ಓಕೆ ಕರ್ನಾಟಕ ಆಗಿದೆ. ಹೇಗೆ ಇದು? ಕರ್ನಾಟಕ ಆಲ್ರೆಡಿ ನಾನು ಮಾಡ್ಕೊಡ್ತೀನಿ. ಎಲ್ಲ ರೆಡಿ ಇದೆ. ಓಕೆ ನೆಕ್ಸ್ಟ್ ಇದು ಟಾಟಾ ಹೆಕ್ಸಾ 2018 ಮಾಡಲ್ ಗಾಡಿ. ಸೆಕೆಂಡ್ ಓನರ್. ಸೂಪರ್ ಆಗಿದೆ ಗಾಡಿ. ಮಿಂಟ್ ಕಂಡೀಷನ್ ಆಗಿದೆ. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಪವರ್ ವಿಂಡೋಸ್, ಪವರ್ ಮಿರರ್ ಎಲ್ಲ ಬರುತ್ತೆ. ಲೆದರ್ ಸೀಟ್ ಕವರ್ಸ್ ಕೂಡ ಇದೆ. ಎಲ್ಲ ಬರುತ್ತೆ ನಿಮಗೆ. 7 ಸೀಟರ್ ಇದು. 7 ಸೀಟರ್ ಗಾಡಿ. 7+1. ಓಕೆ ಒಳ್ಳೆ ಗಾಡಿ. 8,45,000 ಮಾತ್ರ ಕೋಟ್ ಮಾಡಿದ್ದೀನಿ ಬೈ.
ಕಮ್ಮಿ ಮಾಡಿದೀನಿ ಈ ಸಲ, ಅದರಲ್ಲೂ ನಿಮಗೆ ನೆಗೋಷಿಯಬಲ್ ಮಾಡ್ಕೊತೀನಿ. 8,20,000 ಕ್ಲೋಸ್ ಮಾಡ್ಕೊಡ್ತೀನಿ. 8,20,000 ರೂಪಾಯಿಗೆ ಯಾವ ಮಾಡಲ್ ಅಂದ್ರಿ? 2018 ಮಾಡಲ್. 18 ಮಾಡಲ್. ಲೋನ್ ಏನ್ ಬಿ? ಫೈನಾನ್ಸ್ ಅಪ್ ಟು 80%. 7 to 7.5 8 lakhs ತನಕ ಲೋನೇ ಆಗುತ್ತೆ. 8 lakhs ಲೋನೇ ಆಗ್ಬಿಡುತ್ತೆ ನೋಡಿ. ಸೂಪರ್. ಮಿಕ್ಕಿದ್ದು ತಗೊಂಡ್ಬರ್ಬೇಕಾದ್ರೆ ಇನ್ನೊಂದಿದೆ ನೋಡಿ, ಪ್ಯೂರ್ ಕರ್ನಾಟಕ ಗಾಡಿ. ಪ್ಯೂರ್ ಪಕ್ಕ ಅಂದ್ರೆ ಪಕ್ಕ, ಬೈಗ್ರೇಡ್ ಇಲ್ಲ. 2014 ಮಾಡಲ್ W8, ಸೆಕೆಂಡ್ ಓನರ್ ಆಗಿದೆ. 79,000 ಓಡಿದೆ. ಪ್ರೈಸ್ ಕೂಡ ಕೊಡ್ತೀನಿ. 7,95,000 ಕೋಟ್ ಮಾಡಿದೀನಿ. ಸೇಮ್ ಆ ಗಾಡಿ ಪ್ರೈಸ್ 7,60,000 ಕ್ಲೋಸ್ ಮಾಡ್ಕೊಡ್ತೀನಿ. 7,60,000 ರೂಪಾಯಿಗೆ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ W8 ಟಾಪ್ ಎಂಡ್ 6 ಏರ್ ಬ್ಯಾಗ್ ಜೊತೆಗೆ ಬರ್ತಕ್ಕಂಥ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಲೆದರ್ ಸೀಟ್ಸ್ ಎಲ್ಲ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಆಮೇಲೆ ಕಡಿಮೆ ಓಡಿದೆ ಕೂಡ ಕೊಡ್ತೀನಿ. ಓಕೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ನೋಡಿ. ಆಮೇಲೆ ಕಡಿಮೆ ಓಡಿದೆ, 79,000 ಕಿಲೋಮೀಟರ್ ಡೀಸೆಲ್ ಓಡಿರ್ತಕ್ಕಂಥ XUV 500. ಇದೆಲ್ಲ ಏನೂ ಅಲ್ಲ 79,000 ಅನ್ನೋದು. ಇದಕ್ಕೆ ಎಲ್ಲ 3 ವಲಯ 4 ಲಕ್ಷ 5 ಲಕ್ಷ ಓಡುತ್ತೆ, ಆರಾಮಾಗಿ ಓಡುತ್ತೆ. ನೆಕ್ಸ್ಟ್ ಇದೇ ಮಾಡಲು ಬೈ. ಇದು ಬಂದು XUV 500 W4 72,000 ಓಡಿದೆ. ಸೆಕೆಂಡ್ ಓನರ್ ಗಾಡಿ, ಕರ್ನಾಟಕ ಆಗಿದೆ. ಪ್ರೈಸ್ ಕೂಡ ಕೊಡ್ತೀನಿ. 5,95,000 ಕೊಟ್ ಮಾಡಿದ್ದೀನಿ. 5,80,000 ಕ್ಲೋಸ್ ಮಾಡ್ಕೊಡ್ತೀನಿ. 5,80,000 72,000 ಓಡಿದೆ ಅಂದ್ರೆ ಡೀಸೆಲ್ ಅಲ್ಲಿ. ಹೌದಾ? ರೆಕಾರ್ಡ್ 100% ರೆಕಾರ್ಡ್ ಕೊಡ್ತೀನಿ. ಮೀಟರ್ ಟ್ಯಾಂಪ್ ಇಲ್ಲೇ ಇಲ್ಲ ಬೈ ಗಾಡಿ ನನ್ನ ಹತ್ರ. ಹೌದಾ? ಎಲ್ಲ ಪಕ್ಕಾ ಮೀಟರ್ ಇದ್ರೆ ನಾನೇ ಹೇಳ್ಬಿಡ್ತೀನಿ ಮೀಟರ್ ಟ್ಯಾಂಪ್ ಆಗಿದೆ ಅಂತ. 72,000 ಡೀಸೆಲ್ ಓಡಿರ್ತಕ್ಕಂಥ ವೆಹಿಕಲ್ 72,000 ಓಡಿದೆ ಅಂದ್ರೆ ಈ ಗಾಡಿಗೆಲ್ಲ ಏನು ಅಲ್ಲ. ಇಲ್ಲ ಬೈ, ಗಾಡಿ ಸೂಪರ್. ಜಸ್ಟ್ ಒಂದ್ ಕಸ್ಟಮರ್ ಬಂದು ಸ್ಟಾರ್ಟ್ ಮಾಡಿ ಗಾಡಿ ಅವರೇ ತಗೊಂಡೋಗ್ಬಿಡ್ತಾರೆ. ಓಕೆ, ಆ ತರ ಕಂಡೀಷನ್ ಆಗಿರತಕ್ಕಂಥ ವೆಹಿಕಲ್. 12 ಮಾಡಲ? 14 ಬೈ. 14 W4 ಬರುತ್ತೆ ನಿಮಗೆ. ಪ್ರೈಸ್ ಕೂಡ ಕೊಡ್ತೀನಿ. 5,80,000 ಕೊಡ್ತಾ ಇದೀನಿ, ತಗೊಂಡೋಗ್ಬಿಡಿ ಫಸ್ಟ್ ಬಂದು. 5,80,000 ಗೆ 14 ಮಾಡಲು ಡೀಸೆಲ್ 72,000 ಓಡಿದೆ ನೋಡಿ. 72,000. ಓಕೆ, ಇದು ಬಂದು TUV 300 T8 ಟಾಪ್ ಎಂಡ್ ಮಾಡಲ್ ಗಾಡಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಓಕೆ, ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 46,000 ಓಡಿದೆ. 46,000 ಓಡಿದೆ. 46,000 TUV 300 ಟಾಪ್ ಎಂಡ್ ಮಾಡಲ್ ಗಾಡಿ. T8 ಪ್ಲಸ್ ಒಳ್ಳೆ ಕಂಡೀಷನ್ ಇದೆ ಬೈ. ಅಪೋಲೋ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ ನಿಮಗೆ. ಬ್ರ್ಯಾಂಡ್ ನ್ಯೂ ಇಲ್ಲ, ಅದು 90% ಹೋಗಿ ಇಲ್ಲ ಬೈ, ಕಮ್ಮಿ ಇದೆ. 40% ಟೈರ್ ಇದೆ. ಪ್ರೈಸ್ ಕೊಡ್ತೀನಿ, ಮಾರ್ಕೆಟ್ ಇಂದ ಪ್ರೈಸ್ ಕೊಡ್ತೀನಿ. ಓಕೆ, 4 ಡೋರ್ ಪವರ್ ವಿಂಡೋ ಮತ್ತೆ ಆಟೋಮೆಟಿಕ್ ವೇರಿಯಂಟ್. ಎಷ್ಟು ಓಡಿದೆ ಅಂದ್ರಿ ಬೈ? 46,000. 46,000 ಅದೂ ಸರ್ವಿಸ್ ರೆಕಾರ್ಡ್ ಸಿಗುತ್ತೆ. ಪ್ರೈಸ್ ಕೂಡ ಕೊಡ್ತೀನಿ. 6,40,000 ಮಾತ್ರ ಕೊಟ್ ಮಾಡಿದೀನಿ. ಪ್ರೈಸ್ ಬಂದು 6,20,000 ಕ್ಲೋಸ್ ಮಾಡ್ಕೊಡ್ತೀನಿ. 6,20,000 ರೂಪಾಯಿಗೆ T8 ಪ್ಲಸ್ ಟಾಪ್ ಎಂಡ್ ಮಾಡಲ್ ಗಾಡಿ. ಇದು ಬಂದು W9 ಬೈ. W9 2018 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. 92,000 ರೆಕಾರ್ಡೆಡ್ ಕೂಡ ಓಡಿದೆ. ನ್ಯೂ ಶೇಪ್ ಬರುತ್ತೆ. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಪವರ್ ವಿಂಡೋಸ್ ನೋಡಿ ನಿಮಗೆ. AC, ಆಟೋ ಮಿರರ್, ಆಟೋ ಪವರ್ ವಿಂಡೋಸ್ ಮತ್ತೆ ಸನ್ ರೂಫ್ ಕೂಡ ಬರುತ್ತೆ. ಹೊಸ ಸೀಟ್ ಕವರ್ಸ್ ಕೂಡ ಹಾಕಿದ್ದಾರೆ. ಓಕೆ, ಸನ್ ರೂಫ್, ಲೆದರ್ ಸೀಟ್ಸ್, ಹೊಸ ಲೆದರ್ ಸೀಟ್ಸ್, ಪುಷ್ ಬಟನ್ ಸ್ಟಾರ್ಟ್, ಟಚ್ ಸ್ಕ್ರೀನ್, ಎಲ್ಲ ತರ ಆಪ್ಷನ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ ವಿತ್ ಸನ್ ರೂಫ್. ಪ್ರೈಸ್ ಏನು ಹೇಳ್ತೀರಾ ಬೈ? 11,45,000 ಕೋಟ್ ಮಾಡಿದೀನಿ ವಿತ್ ಕರ್ನಾಟಕ ಜೊತೆ. NOC ರೆಡಿ ಇದೆ. 11 lakhs ಕ್ಲೋಸ್ ಮಾಡ್ಕೊಡ್ತೀನಿ. 11 lakhs ಗೆ 11 ಲಕ್ಷಕ್ಕೆ ಕೊಡ್ತೀನಿ. ಮಾಡಲ್ ಏನಂದ್ರಿ? ಮಾಡಲ್ ಬಂದು 2018 ಮಾಡಲ್ W9. ಓಕೆ, ಲೋನ್ ಆಗುತ್ತಾ ಬೈ? ಆಗುತ್ತೆ ಬೈ. ಆಗುತ್ತಾ? ನಂಬರ್ ಬಂದ ತಕ್ಷಣ ಲೋನ್ ಮಾಡ್ಕೊಡ್ತೀನಿ. ನಂಬರ್ ಬಂದ ತಕ್ಷಣ ಇಮಿಡಿಯೇಟ್ ಮಾಡ್ಕೊಡ್ತೀನಿ. ಓಕೆ.